ನೋಡಿರಿ ಫ್ರೆಂಡ್ಸು, ಇವಾಗ ನಾನು ಚಿತ್ರಾನ್ನ ಹಾಕ್ಕೊಂಬಂದಿನಿ. ಮಾವಿನಕಾಯಿ ಚಿತ್ರಾನ್ನ 2 ಕರ್ಚಿಕಾಯಿ ಹಾಕ್ಕೊಂಡೀನಿ. ಒಂದು ನನಗೆ, ಒಂದು ನವ್ಯಾಗ. ಬೆಳಿಗ್ಗೆ ಹಸುವಾಗಿರುತ್ತಲ್ಲ, ತಿಂತಾಳೆ. ಒಂದು ಸ್ವಲ್ಪ ಖಾರ ಹಾಕ್ಕೊತೀನಿ, ಡಾನಿನ. ನಾ ರುಚಿ ಅದಾವ ಇವು ಅಂತರು. ಕಾಟೆ ಬಂದೈತೆ ನೋಡ್ರಿ ಅಂತ. ಹೊಟ್ಟೆ ಸತ್ಯಾ? ಹಾಂ, ಟೈಮ್ ಈಗ 10:00. ಬೇಗ ತಿನ್ನಕತ್ತೀವಿ ಇವತ್ತು. ಬೇಗ ಬೇಗ ಕೆಲಸ, ಯಾಕಂದ್ರೆ ಬೇಗ ಎದ್ದೀವಿ, ಎಲ್ಲ ಬೇಗ ಬೇಗ ಆಗುತ್ತೆ. ಬೇಗ ಎದ್ರೆ ಬೇಗ ಆಗುತ್ತೆ, ಲೇಟಾಗಿ ಎದ್ರೆ ಎಲ್ಲ ಲೇಟ್. ಬೇಗ ಎದ್ದೇಳೋದ ಬೆಸ್ಟ್. ಬಟ್ ಡೈಲಿ ಒಂದೇ ಟೈಮಿಗೆ ಹೇಳಕ್ಕೆ ಬೇಸರ. ಸಂಡೇ ಸ್ಯಾಟರ್ಡೆ ಬಂತು ಅಂದರೆ ರಜೆ ಅಲ್ಲ ಅಂತ ಹೇಳ್ಬಿಟ್ಟು ಮುಕ್ಕೊಂಬಿಡ್ತೀವಿ ಆರಾಮಾಗಿ. ಆಕೆಗೆ ಶೇಂಗಾ ಕಾಳು ಸಪ್ರೇಟ್ ತಿನ್ನಿಸ್ಬೇಕು, ಇಲ್ಲಾಂದ್ರೆ ಹಂಗೆ ನುಂಗ್ಬಿಡ್ತಾಳೆ ಅನ್ನದ ಜೊತೆ. ಚಿತ್ರಾನ್ನ ಹೆಂಗಾಗೈತೆ ಗೊತ್ತಿಲ್ಲ. ಅನ್ನ ಸ್ವಲ್ಪ ಇತ್ತು, ಗೊಜ್ಜೂ ಸ್ವಲ್ಪ ಇತ್ತು. ನಮ್ಮಿಬ್ಬರಿಗೆ ಆಗುತ್ತಾ. ಕುಕ್ಕರಿಲ್ಲೇ ತೊಗೊಂಬಂದ್ಬಿಟ್ಟಿನಿ. ಹೊಳ ಮಳೆ ಎದ್ದು ಹೋಗೋದೇನಂಥೇಳಿ ನಮ್ಮ ನವ್ಯಾಗ ತಿನ್ನಿಸಿದ್ರೆ ಒಂದು ಸ್ವಲ್ಪ ಬೀಳ್ಸೇ ಬಿಡ್ತಾ. ಅದಿಲ್ಲ, ಒಂಚೂರು ಕರ್ಚಿಕಾಯಿ ತಿನ್ಸೋಣಕ್ಕೆ. ಮೊನ್ನೆ ನಮ್ಮ ನವ್ಯಾಗ ಬರ್ತಡೇ ದಿವಸ ಹೋಳ್ಗೆ ಮಾಡಿದ್ನಲ್ಲ, ಹೋಳ್ಗೆ ಕೊಟ್ಟಿದ್ದೆ. ಕೇಕ್ ಕೊಟ್ಟಿದ್ವಲ್ಲ, ಕೆಳಗಡೆ ಮನೆಯವರು 2 ಮಾವಿನ ಹಣ್ಣು, ಆಮೇಲೆ ಕರಿಬೇವಿನ ಸೊಪ್ಪು, ಕುಂಬಳಕಾಯಿ. ಅವರು ತೋಟ ಐತಿ ಊರಲ್ಲಿ, ಕುಂಬಳಕಾಯಿ ಮತ್ತು 2 ಹೋಳ್ಗೆ ಕೊಟ್ಟೋಗ್ಯಾರ. ಇಬ್ಬರು ಕಾಯಿ ಹೋಳ್ಗೆ ಮಾಡ್ತಾರೆ. ನಮ್ಮ ಕಡೆಗೆ ಹೆಂಗೆ ನಾವು ಶೇಂಗಾದ ಹೋಳ್ಗೆ ಮಾಡ್ತೀವಿ, ಹಂಗೆ ಇಲ್ಲಿ ಕಾಯಿ ಹೋಳ್ಗೆ ಮಾಡ್ತಾರೆ. ಕೊಟ್ಟೋಗ್ಯಾರ. ಆಮೇಲೆ ತಿಂದ್ರಾತಂತ ಹಂಗೆ ತೆಗೆದಿಟ್ಟಿನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ಬೆಳಿಗ್ಗೆ ನಾಷ್ಟ ಮಾಡಿದ್ದು. ನಿನ್ನೆ ವೀಡಿಯೋ ಮಾಡಿದ್ನಲ್ಲ, ಅದ್ರದ್ದು ಕಂಟಿನ್ಯೂ ಒಂದು ಸ್ವಲ್ಪ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನಾಷ್ಟಾಗ ಇಷ್ಟ ಆಯಿತು. ನಾವೇ ಮಕ್ಕೊಂಡೆದ್ಲು ಮತ್ತು ತಲೆ ಬಾಚ್ಕೊಳಕತ್ತೀನಿ. ಯಾಕಂದ್ರೆ ನಮ್ಗೆ ಒಣ ಕೂಲ್ದಾಗ ಇಟ್ಕೊಂಡು ಇರೋಕೆ ಆಗಂಗಿಲ್ಲ. ಒಂದು ಚೂರು ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊತೀನಿ. ಯಾಕಂದ್ರೆ ಹಿಂದಿನ ದಿವಸ ತಲೆಗೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊಂಡಿದ್ದೆ. ಹಾಗಾಗಿ ಕೂದಲೆಲ್ಲ ಡ್ರೈ ಆಗಿದ್ವು. ಒಂದು ಸ್ವಲ್ಪ ಡ್ರೈ ಅಂದರೆ ಒಣಗಿದ್ವಲ್ಲ, ಹಾಗಾಗಿ ಶಾಂಪೂ ಹಾಕಿ ತೊಳ್ಕೊಂಬಿಟ್ರೆ ಎಲ್ಲ ಡ್ರೈ ಆಗ್ಬಿಡ್ತಾವೆ ಕೂದಲ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮೇಲೆ ಎಣ್ಣೆ ಹಚ್ಕೊಂಡು ತಲೆ ಬಾಚ್ಕೊಳಕತ್ತೀನಿ. ಇವಾಗಂತೂ ಎಲ್ಲರ ಮಕ್ಕಳದು ಸ್ಕೂಲು ಸ್ಟಾರ್ಟ್ ಆಯಿತು. ಕೆಲವೊಂದು ಮಕ್ಕಳಿಗೆ 15 ದಿವಸದಿಂದನೇ ಸ್ಕೂಲ್ ಸ್ಟಾರ್ಟ್ ಆಗೈತಿ. ಕೆಲವೊಂದು ಮಕ್ಕಳಿಗೆ 1 ವಾರದಿಂದನೇ ಸ್ಕೂಲ್ ಸ್ಟಾರ್ಟ್ ಆಗೈತಿ. ನಮ್ಮ ನಮಿತಂದು ಆಲ್ರೆಡಿ 1 ವಾರ ಆಯಿತು. ಇನ್ನು ಕೆಲವೊಂದು ಮಕ್ಕಳಿಗೆ ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ ಸ್ಕೂಲು. ಆಲ್ಮೋಸ್ಟ್ ಎಲ್ಲರದು ರೂಟೀನು ಚೇಂಜ್ ಆಗಿರುತ್ತೆ ಇವಾಗ. ಯಾಕಂದರೆ ಇಷ್ಟು ದಿವಸ 1-2 ತಿಂಗಳು ಹೆಂಗೆ ಹೋಯ್ತು ಗೊತ್ತಾಗಲಿಲ್ಲ. 2 ತಿಂಗಳಲ್ಲಿ ರೂಟೀನೇ ಚೇಂಜ್ ಇರುತ್ತೆ ನಮ್ಮದು. ಸ್ವಲ್ಪ ಲೇಟಾಗಿ ಎದ್ದೇಳೋದು, ಆಮೇಲೆ ಲೇಟಾಗಿ ಕೆಲಸ ಮಾಡ್ಕೊಳೋದು, ಲೇಟ್ ನಾಷ್ಟ ಊಟ ಹಿಂಗೆ ಮಾಡ್ಕೊತಿದ್ವಿ. ಬಟ್ ಇವಾಗ ಏನಂತಂದ್ರೆ ರೂಟೀನ್ ಚೇಂಜ್ ಆಯಿತು. ಬೆಳಿಗ್ಗೆ ಬೇಗ ಹೇಳ್ಬೇಕು. ಫಸ್ಟ್ ಮಕ್ಕಳಿಗೆ ನಾಷ್ಟ ಮಾಡಿ ಬಾಕ್ಸ್ ರೆಡಿ ಮಾಡಿ ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕಾಗತ್ತೆ. ಆಮೇಲೆ ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ. ಹಾಗೆ ನೋಡಿರಿ, ಕೂದಲ ಸ್ವಲ್ಪ ಇದಾಗ್ಬಿಟ್ಟವು, ಸಣ್ಣ ಆಗ್ಯವು. ದಪ್ಪ ಇದ್ದು ಭಾಳ. ಬಟ್ ಏಜ್ ಆಗ್ತಾ ಮತ್ತು ಕೂದಲನ ಉದುರ್ತಾವೆ ನೋಡಿರಿ. ಹಾಗಾಗಿ ಉದ್ದ ಐತಿ, ಬಟ್ ದಪ್ಪ ಕಡಿಮೆ ಆಗಿಬಿಟ್ಟೈತಿ ಕೂದಲ. ಆಮೇಲೆ ನಾನು ಲೇಯರ್ ಕಟ್ ಒಂದು ಮಾಡಿಸ್ಕೊಂಡೆಲ್ಲ, ಆವಾಗ ಒಂದು ಸ್ವಲ್ಪ ಜಾಸ್ತಿ ಕೂದಲ ವೇಸ್ಟ್ ಆಯ್ತು ಅನಿಸುತ್ತೆ ನನಗೆ. ಲೇಯರ್ ಹೇರ್ ಕಟ್ಟು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಏನಂತಂದ್ರೆ ಈ ಥರ ಜಡೆ ಹಾಕಿ ಹಾಕ್ಕೊಂಡ್ವಿ ಅಂದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ. ತಲೆ ಬಾಚ್ಕೊಂಡ್ಬಿಟ್ಲೆ ಒಂದು ಸ್ವಲ್ಪ ನಾಷ್ಟ ಮಾಡಿದ್ದು ಪಾತ್ರೆ ಇತ್ತು, ಚಹಾ ಕುಡ್ದಿದ್ದು ಮತ್ತು ಚಹಾ ಸಿರ್ತೀವಲ್ಲ ಅದ್ರದ್ದು ಟೀ ಪೌಡ್ರನ್ನ ಚಹಾ ಸೋಸೋದ್ರೆ ಇರುತ್ತೆ ನೋಡ್ರಿ, ಅದ್ರಾಗ ನಾನು ಸೋಸಿಬಿಡ್ತೀನಿ. ಸೋಸಿಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತೀನಿ. ಕೆಲವೊಬ್ಬರು ಸಿಂಕಲ್ಲೇ ಬಿಟ್ಬಿಡ್ತಾರೆ. ಸಿಂಕಲ್ಲಿ ಬಿಟ್ಟರೆ ಏನಾಗುತ್ತಂದ್ರೆ ಸಿಂಕ್ ಕಟ್ಕೊಂಡ್ಬಿಡ್ತೈತಿ. ಹಾಗಾಗಿ ಎಲ್ಲನೂ ಪಾತ್ರೆಗಳನ್ನು ತೊಳ್ಕೊಂಡು ಲಾಸ್ಟಿಗೆ ಬರುತ್ತೆ ನೋಡ್ರಿ, ಅದು ಎಲ್ಲನೂ ಕೈಲೇ ಸಿಂಕಲ್ಲಿ ಉಳಿತಿರ್ತೈತಿ. ಇವಾಗ ನಾವು ಊಟ ಮಾಡಿರ್ತೀವಿ, ಅವಾಗ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಈ ಥರದ್ದೆಲ್ಲ ಸೈಡಿಗೆ ಎತ್ತಿಟ್ಟಿರ್ತಾರಲ್ಲ, ಅದನ್ನ ತೆಗೆದು ಊಟ ಆದ ತಕ್ಷಣ ತೆಗೆದು ಒಂದು ಬಟ್ಲಕ್ಕೆ ಹಾಕಿಡ್ಬೇಕು, ಇಲ್ಲ ಡಸ್ಟ್ಬಿನ್ಗೆ ಹಾಕಿಬಿಡ್ಬೇಕು. ಹಾಗೆ ತೊಗೊಂಡೋಗಿ ನಾವು ಇದ್ರಾಗ ಸಿಂಕಲ್ಲಿ ಇಟ್ವಿ ಅಂತಂದ್ರೆ ಸಿಂಕ್ ಏನಾಗುತ್ತಂದ್ರೆ
ಬ್ಲಾಕ್ ಆಗಿಬಿಡ್ತೈತಿ. ಹಾಗಾಗಿ ನಾವು ಮುಂಚೆಯಿಂದ ಒಂದು ಬಟ್ಲ ಮಾಡಿಬಿಟ್ಟಿನಿ, ಆ ಬಟ್ಲಕ್ಕೆ ಹಾಕಿಬಿಡ್ತೀವಿ. ಇಲ್ಲಾಂದ್ರೆ ನಮ್ಮದೇನು ಬಾಲ್ಕನಿ ದೂರ ಇಲ್ಲ, ಅಡುಗೆ ಮನೆ ಪಕ್ಕಕ್ಕೆ ಬಾಲ್ಕನಿ ಇರೋದ್ರಿಂದ ಡಸ್ಟ್ಬಿನ್ ಅಲ್ಲೇ ಇಟ್ಟಿರ್ತೀನಿ. ಊಟ ಆದ ತಕ್ಷಣ ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕಿ ತಾಟ್ ಮಾತ್ರ ತಂದು ತಿಕ್ಕಾಕಿಟ್ಟಿರ್ತಾರೆ. ಹಾಗಾಗಿ ಜಾಸ್ತಿ ಏನು ಕಟ್ಕೊಳಂಗಿಲ್ಲ. ಈಗ ಪಾತ್ರೆ ತೊಳಿತಾ ಇದ್ದೆ, ನಮಿತಾ ಬಂದ್ಲು, 3 ಗಂಟೆ ಆಯಿತು. ಬಾರ್ಸಕ್ಕೆ ಹತ್ಬಿಟ್ಟಿದ್ಲು. ಇರುವ ಬಂದೆ ಅಂತಂದ್ರೂ ಕೇಳ್ತಾ ಇಲ್ಲ. ಯಾಕಂದ್ರೆ ಬಾರಿಸಿದ್ರೆ ನವ್ವೇ ಹೆದರಿ ಬಿಡ್ತಾಳೆ, ಹೆದರಿ ಕೈ ನಡಗಿಸ್ಕೊಂಡು ಕುಂದಿರ್ತಾಳೆ. ಹಾಗಾಗಿ ಯಾಕೆ ಬಾರ್ಸಕತ್ತಿದ್ದಿ, ಬರ್ತಾ ಇದ್ದೆ ಅಂತಂದೆ. ಹಾಗಾಗಿ ನನಗೆ ಅರ್ಜೆಂಟ್ ಇತ್ತು, ಅದಕ್ಕೆ ಬಾರಿಸಿದೆ ಅಂತಂದು ಹೇಳಕತ್ತಿದ್ಲಕ್ಕಿ. ಇಲ್ಲಿ ನೋಡ್ರಿ, ನವ್ಯ ಆಕಿ ಬಂದ ತಕ್ಷಣ ನವ್ಯಾಗ ಒಟ್ಟು ಅವರ ಅಪ್ಪ ಅವ್ರ ತಂಗಿ ಹೊರಗೆ ಹೋಗಿರ್ತಾರೆ. ಅವ್ರು ಬಂದ ತಕ್ಷಣ ಫುಲ್ ಖುಷಿಯಾಗಿ ಕಿರ್ಚೋದು, ಅಳೋದು. ಆಕೆ ಎಕ್ಸ್ಪ್ರೆಷನ್ ಭಾಳ ಚೆನ್ನಾಗಿರ್ತೈತಿ. ನಾನು ಅದನ್ನು ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಏನಂತಂದ್ರೆ ಟಿ ವಿ ಒಳಗೆ ಸಾಂಗ್ ಬೇರೆ ಓಡ್ತಾ ಇತ್ತು. ಸಾಂಗ್ ಕೇಳ್ಕೊಂತ ಕುಂತಿರ್ತಾವಲ್ಲ ಯಾವಾಗಲೂ, ಹಾಗಾಗಿ ಆನ ಇರ್ತೈತಿ ಟಿ ವಿ. ಓ ಹಾಂ ಹೌದವ. ಹೆಂಗೈತವ, ಚಲೋ ಐತೆ? ಸಿಹಿ ಐತೆನಾ? ನೋಡ್ರಿ, ಅವ್ರು ಕೊಟ್ಟಿದ್ದು ಮೊನ್ನೆ ಅಕ್ಕಿ ಒಳಗೆ ಇಟ್ಟಿದ್ನಲ್ಲ, ಹಣ್ಣಾಗ್ಯವು, ಚೆನ್ನಾಗೈತಂತ. ನಮಿತ ಬಂದು ನಾನೇ ತಿನ್ನಂದೆ ಹೆಚ್ಕೊಂಡು, ಮತ್ತು ಇಟ್ಟಲ್ಲೇ ಕೊಳ್ತು ಹೊಕ್ಕವು ಅಂತ ಹೇಳಿಬಿಟ್ಟು ಸಿಹಿ ಐತಂತ. ಈಗ ಈಕಿಗೆ ತಿನ್ನಿಸ್ಬೇಕು ನಾನೇ. ಪಾತ್ರೆ ತೊಳಿತಾ ಇದ್ನೆ, ಆಕಿಗೆ ಹಂಗೆ ತಿನ್ನಿಸಿರ್ತೀನಲ್ಲ, ಸ್ಪೂನಿಲ್ಲಿ ತೊಗೊಂಡು ತಿನ್ನಿಸ್ಬೇಕು. ತಿನ್ನು. ನಾನು ಪಾತ್ರೆ ತೊಳೆಯತ್ತಿದ್ದೆ, ಇನ್ನೊಂದ ಉಳಿತು ನೋಡ್ರಿ. ಬಂದ್ಲ ಆಕೆ, ಇದು ಒಂದ ಉಳ್ದೈತಿ. ಈಗ ಹಾಲಿಂದ ಡಬ್ರಿ, ರೈಸ್ ಆಗೈತಿ, ಅನ್ನ ವಿಜಲ್ ಹೋಗೈತಿ, ಇನ್ನೊಂದು ಸ್ವಲ್ಪ ಐತಿ. ಇದು ಸಾಂಬಾರು ಉಣಿಸ್ಬೇಕು ನಾವ್ಯಾಗ. ಇಲ್ಲದವ ನೋಡ್ರಿ, ನಾನು ನಾವೇ ತಿಂತೀವಿ. ದೊಡ್ಡ ಹಣ್ಣಾಗ್ಯಾವ ಆಲ್ರೆಡಿ. ಈಗ ಇದು ಅದೇ ನಮ್ಮ ಕೆಳಗಡೆ ಮನೆಯವ್ರಿಗೆ ನಾವೇನು ಬರ್ತಡೇ ದಿವ್ಸ ಕೊಟ್ಟು ಕಳಿಸಿದ್ನಲ್ಲ, ಆ ಪ್ಲೇಟ್ ಒಳಗೆ ಹಂಗೆ ಖಾಲಿ ಕೊಡ್ಲಾರ್ದ ಇದನ್ನು ಕೊಟ್ರೆ ನೋಡ್ರಿ. ಕುಂಬಳಕಾಯಿ, ಇವು 2 ಹಣ್ಣು, ಕರಿಬೇವು ಕೊಟ್ರೆ, ಮತ್ತು ಇದು ಹಣ್ಣು, ಇದು ಕಾಯಿ ಹೋಳ್ಗೆ ಇಲ್ಲಿ ಇಟ್ಟೀನಿ. ಯಾಕಂದ್ರೆ ಅಲ್ಲಿ ಇರಿಬ್ ಹತ್ತವು, ಹಾಗಾಗಿ ಇಲ್ಲೇ ಇಟ್ಟೀನಿ. ನಮ್ಮ ನಮಿತಾ ಬಂದ್ಬಿಟ್ಲೇನ, ಶೇಂಗಾ ಹೋಳ್ಗೆ ಇನ್ನೂ ಅದಾವನು, ನಂಗೆ ಹೇಳೇ ಇಲ್ಲ ಅನ್ನಕತ್ತಿದ್ಲು. ಶೇಂಗಾ ಹೋಳ್ಗೆನೂ ಅವು. ಹಾಂ, ಶೇಂಗಾ ಹೋಳ್ಗೆ ಮಾಡಿಬಿಟ್ಟ, ಕಾಯಿ ಹೋಳ್ಗೆ ಅವು. ಹಾಂ, ತಿಂದು ಖಾಲಿ ಮಾಡ್ಯಾರ. ಈಗ ಶೇಂಗಾ ಹೋಳ್ಗೆನ ಅಂತ ಕೇಳ್ತಾಳೆ. ನಾನೇನು ತೆಗೆದಿಡ್ತೀನಿ ಅವನ್ನೆಲ್ಲ, ಅಲ್ಲೇ ಡಬ್ಬ್ಯಾಗ ಇಟ್ಟಿರ್ತೀನಿ, ತಾವ ತೊಗೊಂಡು ತಿಂತಾರೆ. ಹಿಂಗೆ ಬಂದೇ ಇರು, ಹಾಕ್ಕೊಂಬರ್ತೀನಿ ಊಟ. ಹಾಂ ಫ್ರೆಂಡ್ಸ್, ನೋಡಿರಿ ಹಣ್ಣು ಎಷ್ಟು ಚಲೋ ಆಗ್ಯಾವು. ತೊಳೆದೀನಿ. ವಾ, ಊಟ ಮಾಡಿದ್ವಿ ನಾನು ನಾವೇ. ಇನ್ನು ಬಿಟ್ಟರು ಮತ್ತು ಇದಾಗ್ತವೆ. ನಮ್ಮ ಮನೆಯವ್ರಂತೂ ತೊಗೊಂಡು ತಿನ್ನೋದೇ ಇಲ್ಲ, ನಾವು ಹೇಳಿದ್ರೆ ಅಷ್ಟೇ ತಿಂತಾರೆ. ಹಣ್ಣು ತಿನ್ನೋ ರೂಢಿನೇ ಇಲ್ಲ ಅವರಿಗೆ. ಮಸ್ತೈತಿ ಹಣ್ಣು, ಘಮ ಘಮ ಅಂತ. ಯಪ್ಪ, ಗೊಪ್ಪ ನೋಡ್ರಿ ಹೆಂಗಾಗೈತಿ. ಇದನ್ನು ಬಿಸಾಕ್ತೀನಿ, ಇದೆಲ್ಲ ಚೆನ್ನಾಗೈತಿ. ಬಿಸಾಕ್ ಬಂದೆಲ್ಲ ನೋಡ್ಕೊಂಡು ತಿನ್ನಬೇಕು. ಹುಳ ಇರ್ತಾವೆ ಸಣ್ಣ, ಹೇಳೋಕ್ಕಾಗಲ್ಲ. ಚೆನ್ನಾಗೈತೆ ಅಂತ ಅಂದಾಳ ನಮಿತ. ಅರ್ಧ ನಾ ತಿಂತೀನಿ, ಅರ್ಧ ನಾವ್ಯಾಗ ತಿನ್ನಿಸ್ತೀನಿ. ಬ್ಯಾಕ್ಗ್ರೌಂಡ್ ಸೌಂಡ್ ಹೆಂಗೆ ಬರತ್ತವ ನೋಡ್ರಿ. ಬರ್ರಿ ತಿನ್ನೋಣ. ಕಂಬಂದಾರೆಯಲ್ಲಿ ಓಲ್ಡ್ ಸಾಂಗ್ ಫುಲ್ ಡೌನ್ಲೋಡ್ ಮಾಡ್ಕೊಂಬಂದ್ಬಿಟ್ರೆ ಮಸ್ತ್ ಅದಾವ ಸಾಂಗ್. ಕೇಳ್ತಾ ಕುತ್ಕೊಂಡ್ರೆ ಬೇಸರನೇ ಆಗಲ್ಲ ನೋಡ್ರಿ. ಓಮ್ಮ, ಹಣ್ಣು ತಿನ್ನೋಣ? ಹಣ್ಣು ತಿನ್ನೋಣ? ಆಯಿತು, ತಿನ್ನೋಣ. ಏನು ಅವ್ವ ಅವ್ವ ಅಂತ
ರಾಗ ಎಳಿತಾವ. ನಾನು ಇದಕ್ಕೆ ಹಚ್ಚಿ ಕುಂದಿಸ್ತೀನಿ, ತಾನು ಮುಂದಕ್ಕೆ ಸರ್ಕೊಂಡ್ ಬಂದ್ಬಿಡ್ತಾವ. ಹೌದಿಲ್ಲ? ಹಾಂ ಹಾಂ ತಿನ್ನು. ಹೆಂಗೈತೆ ಅಪ್ಪಾಜಿ? ಹೆಂಗೈತೆ ಹಣ್ಣು? ಸೂಪರ್. ಸಖತ್ತಾಗೈತಿ. ಸಕ್ಕರೆ ತಿನ್ನಂಗ ಗೊಪ್ಪದಾಗ. ತಿನ್ನು. ಮಸ್ತ್ ಅದ ಹಣ್ಣು. ಈಗ ಬೇಕಿ ಸ್ಪೂನಲ್ಲಿ ತಿನ್ನಿಸ್ಬೇಕು. ಮಾಡು. ಚೆನ್ನಾಗೈತಿ. ತಿನ್ನು. ಇದ ಫಸ್ಟ್ ಟೈಮ್ ನೋಡ್ರಿ. ಮನೆ ಲಾಸ್ಟ್ ಟೈಮು ಒಂದು ತಿಂದಾಗ ಅವು ಒಂದು ಸ್ವಲ್ಪ ಚೆನ್ನಾಗಿದ್ವು. ದುಡ್ಡು ಕೊಡ್ತಿರ್ತೀವಲ್ಲ, ಹುಳಿ ಇರ್ತಾವು. ತಿಂದ್ಯಾ? ತಿಂದ್ಯಾ? ಬಾಯಲ್ಲಿ ಇಟ್ಕೊಂಡು ಕೂತ್ಬಿಡ್ತಾ. ಸಖತ್ತಾಗಿದೆ. ನ್ಯಾಚುರಲ್ ಹಣ್ಣು ಅಲ್ವಾ, ಚೆನ್ನಾಗಿರ್ತಾವ. ಅಂಗಡಿಯಾಗ ಏನು ಮಾಡ್ತಾರ, ಬೇಗ ಹಣ್ಣು ಆಗಲಿ ಅಂತೇಳಿ ಕೆಮಿಕಲ್ ಹಾಕ್ತಾರಲ್ಲ ಹೊರಗಡೆ, ಅವು ಮ್ಯಾಗ ನೋಡಕ್ಕೆ ಬೇಗ ಹಣ್ಣಾಗಿ ಒಬ್ರು ಅಂತ ತೊಗೊಂಡ್ಬರ್ತೀವಿ. ಬಟ್ ಮನ್ಯಾಗ ಬಂದು ಹೆಚ್ಚಿದ ಮೇಲೆ ಗೊತ್ತಾಗುತ್ತೆ. ಮಸ್ತ್ ಅದ ಹಣ್ಣು. ಓ ತಿನ್ನೆ. ಐ ಹಂಗೈತೆ. ಓ ಇಟ್ಟಿದ್ದೆಲ್ಲ ತಿನ್. ಬಾಯಿ ತುಂಬೈತೆ ನೋಡಿ. ಈಗ ಬಾಯಿ ಆಡ್ಸು. ಎಣ್ಣೆ ಹಾಕ್ಕೋಬೇಕು, ಒಂಚೂರು ಟೇಸ್ಟ್ ಆಗುತ್ತೆ. ಹೌದಾ? ಇದ್ರೊಳಗೆ ಕರ್ದಿದ್ದ ಮೆಣಸಿನ್ಕಾಯಿ ಇರಬೇಕು. ಹೌದಿಲ್ಲ? ಬೆಳಗ್ಗೆ ತಿಂದೋಗ್ಯಪ್ಪ. ಬೆಳಿಗ್ಗೆ ತಿಂದೋಗೇನೈತಾ ಇದನ್ನ ಏನ ಚಿಕನ್ ಸಾಂಬಾರು. ಈಗ ಪುಂಡಿ ಪಲ್ಯ ಹಾಕೋ ಅಂತ ನೀನ ನಾನು ಚಿಕನ್ ಸಾಂಬಾರು ಹೊಡಿತೀನಿ. ಇವಾಗ ನೋಡ್ರಿ, ಮರುದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ನೆಕ್ಸ್ಟ್ ಮಾರ್ನಿಂಗ್ ಈಗ ಬೆಳಿಗ್ಗೆ ಎದ್ದ ತಕ್ಷಣ ತರಕಾರಿ ಹೆಚ್ಕೊಂಡು ಬ್ಯಾಳಿ ಅವನ್ನೆಲ್ಲ ತೊಳೆದು ಇಟ್ಕೊಂಡು ಆಲ್ರೆಡಿ ಬ್ಯಾಳಿನ ಕುದಿಸ್ಕೊಂಡಿದ್ದೆ. ಬ್ಯಾಳಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹಾಕಿ ಇಲ್ಲ ಇದು ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಲ್ಲ, ಬಿಸಿಬೇಳೆ ಬಾತಿಗೆ ಬ್ಯಾಳಿನ ಅಂದರೆ ಅಕ್ಕಿ ಒಂದು ಕಪ್ಪಷ್ಟು ತೊಗರಿ ಬ್ಯಾಳಿನ ತೊಳೆದು ನೆನೆ ಇಟ್ಟಿದ್ದೆ. ತರಕಾರಿ ಎಲ್ಲ ಹೆಚ್ಕೊಂಡು ಅದ್ರೊಳಗೆ ತರಕಾರಿ ಆಲೂಗಡ್ಡೆ ಮತ್ತು ಬೀನ್ಸು, ಬಟಾಣಿ ಕಾಳು, ಒಂದು ನವಿಲುಕೋಸು, ಒಂದು ಆಲೂಗಡ್ಡೆನ ಹೆಚ್ಚಿಬಿಟ್ಟು ಅಕ್ಕಿ ಬೇಳೆ ಮತ್ತು ತರಕಾರಿ ಒಟ್ಟಿಗೆನ ಬೇಯಿಸ್ಕೊಳಕತ್ತೀನಿ. ಒಂದು 3 ವಿಜಲ್ 4 ವಿಜಲ್ ಕೂಗಿಸ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿ ಹದವಾಗಿ ಬೇಯ್ತೈತಿ. ಈಗ ನೋಡಿರಿ, ಬಟಾಣಿ ಕಾಳು ರಾತ್ರಿ ನಾನು ನೆನೆಸಿಟ್ಟಿದ್ದೆ, ನೆನಪಾಗಿತ್ತು. ಈಗ ಅವನ್ನೆಲ್ಲ ಹೆಚ್ಕೋಬೇಕು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ. ನಮಿತ ಎದ್ದು ಬಂದ್ಲು. ಮೊಬೈಲ್ದು ಟಾರ್ಚ್ಗೆ ಕಣ್ಣು ಕುಕ್ಕಿದಂಗೆ ಹಾಕವು. ನೋಡಿರಿ, ಮಸಾಲೆ ಹಾಕಿ ಮಿಕ್ಸ್ ಮಾಡತ್ತೀನಿ. ಸ್ವಲ್ಪ ಒಂದು ಸ್ಪೂನಷ್ಟು
ಕೆಂಪು ಖಾರನೂ ಹಾಕಿನಿ, ಅಚ್ಚ ಖಾರದ ಪುಡಿ. ಕಲರು ಬರುತ್ತೆ, ರುಚಿನೂ ಇರ್ತೈತಿ. ಬರೀ ಮಸಾಲೆ ಹಾಕಿದ್ರೆ ಬಿಸಿಬೇಳೆಭಾತ್ ಮಸಾಲೆ ಹಾಕಿದ್ರೆ ಅಷ್ಟು ಚೆನ್ನಾಗಿರಂಗಿಲ್ಲ. ಅದಕ್ಕೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿರ್ತೀನಿ. ತುಂಬ ಸತಿ ತೋರಿಸೀನಿ ಬಿಸಿಬೇಳೆಭಾತ್ ರೆಸಿಪಿನ, ಅದಕ್ಕೆ ಇವತ್ತೇನು ಶೇರ್ ಮಾಡ್ಕೊಳ್ಳಿಲ್ಲ. ಹುಂಚಿ ಹುಳಿ ಹಾಕಲ್ಲ ನಾನು, ಬಟ್ ಇವತ್ತು ಹಾಕಕತ್ತೀನಿ ಹುಂಚಿ ಹುಳಿ. ಸ್ವಲ್ಪ ಹಾಕ್ತೀನಿ, ಭಾಳ ಹಾಕಲ್ಲ. ಇದು ಟೊಮೆಟೊ ಒಂದೇ ಹಾಕೀನಿ, ಯಾಕಂದ್ರೆ ಟೊಮೆಟೊ ರೇಟ್ ಜಾಸ್ತಿ ಆಗೈತಿ. ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಏನು. ಮಾವಿನಕಾಯಿ ಚಿತ್ರಾನ್ನ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡೀನಿ, ಏನೂ ಚೇಂಜಸ್ ಮಾಡಿಲ್ಲ. ನೋಡಿರಿ, ಹುಂಚಿ ಹುಳಿ ಅಂದ್ರೆ ಬೇಡ ಅಂತಾರೆ ನಮ್ಮ ಮನೆಯವ್ರು. ಹಂಗೆ ತಿನ್ಬೇಕಾದ್ರೆ ಕೇಳ್ತಾರೆ, ಹುಳಿ ಹಾಕಿ ಏನು ಹುಂಚಿ ಹುಳಿ ಅಂತಾರೆ. ಚೆನ್ನಾಗಿರ್ತೈತಿ. ನನಗೂ ಅಷ್ಟು ಇಷ್ಟ ಆಗಲ್ಲ ಹುಳಿ ಹಾಕಿದ್ರೆ. ಟೊಮೆಟೊ ಹಾಕಿದ್ರೆ ಅಷ್ಟು ಇದೇ ಇರಲ್ಲ. ಚೂರು ಹಾಕ್ತೀನಿ, ಆಕಿಗೆ ಬೈತಾ ಮತ್ತು ತಿನ್ನಲ್ಲ ಮತ್ತು ಆಮೇಲೆ. ನೋಡಿರಿ, ಬಿಸಿಬೇಳೆಭಾತ್ ರೆಡಿ ಆಯಿತು. ಪರ್ಫೆಕ್ಟ್ ಹದವಾಗಿ ಬಂದೈತಿ. ತೀರೆ ನೀರಿಲ್ಲ, ತೀರೆ ಗಟ್ಟಿನೇ ಇಲ್ಲ. ಇದು ಪರ್ಫೆಕ್ಟ್ ಹದ. ಓ ಆಕಿ ನಮ್ಮ ನಾವೇ ಏನು ಕೆಲಸ ಇರುತ್ತೇನೋ. 5:15 ಎದ್ದಾಳ್ರಿ ಇವತ್ತು. ನಾವು ಎದ್ದು ಗುಟ್ಲೆ ತಾನೇ ಎದ್ದು ಒಂದೊಂದು ದಿನ ಹಿಂಗೆ ಎದ್ದು ಬಿಡ್ತಾ. ಇದು ನಮಗೆ ತಂದು ಮೆಣಸಿನ್ಕಾಯಿ ತೆಗೆದ್ಬಿಡ್ತೀನಿ, ಮತ್ತು ಆಕಿಗಲ್ಲಿ ಹಿಂಸೆ ಆಕೈತಿ. ಆರಿಡ್ತೀನಿ, ತಲೆ ಬಾಚೋ ಮಟ್ಟ ಆರ್ತೈತಿ. ಹಾಂ, ಹೌದಾ? ರೆಡಿ ಹಾಕತ್ತಾಳಿಕ್ಕಿ. ಅಕ್ಕಿ ಅಮ್ಮ ಅಂತ ಕೂಗಾಕತ್ತ. ಹ್ಞೂ, ನಿನ್ಕಿಂತ ಮುಂಚೆ ಎತ್ತಾಳಕ್ಕಿ. ಏನು ಎದ್ದೆಲ್ಲ ಕೆಲಸ ಮಾಡಿದ್ಲಕ್ಕಿ. ಹ್ಞೂ, ಎಷ್ಟು ಪುಣ್ಯ ತಂದ ನೋಡಲ್ಲಿ. ಹೌದಾ? 30 ರೂಪಾಯಿಗೆ ಎಷ್ಟು ಹಾಕೊಂಡ ಕೊಟ್ರೇನು? ಶೇಂಗಾ ಕಾಳನ್ನೂ ಅದಾವ. ಓವ 30 ರೂಪಾಯಿ. ಓಹೋ, ಹ್ಞೂ, ನಾನು ಬಾಕ್ಸಿಗೆ ಹಾಕಿ ಕೊಡ್ತೀನಿ ಆಕಿಗೆ. ಅಷ್ಟು ದೊಡ್ಡದ ಕವರ್? ಚಿಕ್ಕದು ತಗೋಬೇಕಿಲ್ಲ? ಹ್ಞೂ ಹ್ಞೂ, ಬಿಸಿ ಐತಿ. ಕವರ್ ಚಿಕ್ಕದು ತೊಗೋಬೇಕಾಗಿತ್ತು. ತೊಂಬಲ್ಲಿ ಕಟ್ಕೊಳ್ಳೋಣ. ನಿಮ್ಮ ಅಪ್ಪನ ಕೈ ಕೊಡು, ಕಟ್ಕೊಡ್ತಾರೆ ನೀಟಾಗಿ. ಹ್ಞೂ, ಮತ್ತು ಬಿಚ್ಚಕ್ಕೆ ಬರ್ಲಾರ್ದಂಗೆ ಕಟ್ಬೇಡ್ರಿ. ಚೆಲ್ಲಂಗಿಲ್ಲ ಹಂಗಾದ್ರೆ. ಹ್ಞೂ, ಓಪನ್ ಅಲ್ಲ. ಒಪ್ಪತ್ತು ನಾವು ಅಲ್ಲಿ ಇನ್ನೂ ಕರ್ಕೊಂಡು ಹೋಗ್ಕಂತ. ಇನ್ನೂ 4 ನಿಮಿಷ ಐತಿ 7ಕ್ಕೆ. ನಮ್ಮಿ ಜಯ ಆಂಟಿ ವಿಶ್ ಮಾಡೋರು ಅಣ್ಣನ ಬರ್ತಾನೆ. ನಾನು ಇನ್ನೂ ವಿಶ್ ಮಾಡ್ತಿರ್ತಾರೆ, ಲೈಕ್ ಕೊಟ್ಟಿಲ್ಲ ನಾನು. ಕೊಡಕ್ಕ ಅದು ಎಷ್ಟು ಹಾಕ್ಯಾರ ಗೊತ್ತಾ ಅವರು ಫೋಟೋ? ಈಗ ನಿಮ್ಮ ಅಪ್ಪನ ನೋಡೋದನ್ನೇ ಇಲ್ಲ. ಇಡೀ ಊರು ಮಂದಿ ವಿಶ್ ಮಾಡಿದ. ಹ್ಞೂ, ಓ ಆಕಿ ಕೂಗಾಕತ್ತಾಳ ಅವು ಅವು ಅಂತಂದು. ಯಾರು? ನಾ ಮಕ್ಕೊಂಡೆ ಅಂದ್ರೆ ಈಗ ಕೆಲಸ ಆಗಾಕೊಂಡ್ಬಿಡ್ತಾವ. ಹ್ಞೂ, ಜಳಕ ಮಾಡಿ ಪೂಜೆ ಮಾಡ್ಬೇಕು. ಮಂಗಳವಾರ ಇವತ್ತು. ಹೂ ಒಂದಿಲ್ಲ. ಈಗ ಹೋಗಿ ತಗೋಬರ್ಲಿತ್ತ. ನಮ್ಮ ಬಿಟ್ಟು
ನೀರೊಂದು ತರ್ಬೇಕು, ಇನ್ನೊಂದು ಬಾಟ್ಲಿ, ಒಂದು ಬಾಟ್ಲಿ ಸಾಲಲ್ಲಲ್ಲ, ಮತ್ತು ಹೋದ್ಮೇಲೆ ಬರೋದು ಯಾವಾಗ ಏನು ಒಂದರಿಂದ ಮುಗಿತೈತೆ ಅಂತ ಹೋಗ್ತಾರ. ಹಾಂ, ವಿಶಾಖಪಟ್ಟಣಂ. ಏನು ಈಗಿನ ತೋರಿಸ್ತೀನಿ ನಾವು ತೋರಿಸೈತೆ ಬಿಡ ಮಕ್ಕಳಿಗೆ. ಈಕಿ ನೋಡ್ರಿ ಈಕಿ ನಾವೇ ಏನು ಕೆಲಸ ಇತ್ತು ನಾವೇ ನಾವೇ ಹಾಯ್ ನಾನು ಸ್ಕೂಲಿಗೆ ಹೋಗಲ್ಲ, ಸ್ಕೂಲಿಗೆ ಹೋಗ್ಬರ್ತೀನಿ ನಾವೇ ಸ್ಕೂಲಿಗೆ ಹೋಗ್ಬರ್ತೀನಿ ಸ್ಕೂಲಿಗೆ ಸ್ಕೂಲಿಗೆ ಹೋಗ್ಬರ್ತೀನಿ. ಬಾಯ್. ರೆಡಿಯಾಗಿ ಹಾಸಿಗೆ ಮೇಲೆ ಮಕ್ಕೊಂತಾರೆ. ಬಾಯ್. ಈಕಿಗೆ ಡೈಲಿ ನಾವು ಉಪ್ಪು ಕೊಟ್ಟು ಹೋಗ್ಬೇಕು. ಈಗ ಡುಮಿಗೆ ಈಕಿ ಫ್ರೆಂಡ್ಸ್ ಇದೆ, ಈಕಿ ಇದ್ದಾಳಲ್ಲ, ನನಗೆ ಉಪ್ಪಿ ಕೊಡು ಅಂದ್ರೆ ಕೊಡಲ್ಲ ಈಕಿ, ನಾವು ಮಾತ್ರ ಈಕಿಗೆ ಕೊಡಬೇಕು ಫ್ರೆಂಡ್ಸ್ ಅಲ್ಲ, ನಾವು ಮಾತ್ರ ನಿನಗೆ ಕೊಡಬೇಕು. ನನಗೆ ಕೊಡು ಉಪ್ಪಿ ಕೊಡು. ಕೊಡಲ್ಲ. ನೋಡ್ರಿ ನಗ್ತಾ ನೋಡ್ರಿ. ಇಲ್ಲ ನೋಡಿಲ್ಲ, ಹಾಸಿಗೆ ಹಾಕಿದ್ದೈತಿ. ಏನದು ಸ್ಟೆಪ್ಲರ್ ಪಿನ್, ಅದ ಸೈನ್ಸ್ ಟೆಕ್ಸ್ಟ್ ಬುಕ್ಕಿಂದು. ಬರ್ರಿ ಫ್ರೆಂಡ್ಸ್, ಈಗ ಸ್ಕೂಲಿಗೆ ಫೋನ್ ಎತ್ಕೊಂಡು ಹೋಗ್ತೀನಿ. ನಮ್ಮ ಮಮ್ಮಿ ದೂರ ತಡಿ, ಎಷ್ಟು ಹತ್ರ ಇಡ್ತೀನಿ. ನಮ್ಮ ಮಮ್ಮಿಗೆ ಫೋನ್ ಎತ್ಕೊಂಡು ಹೋಗ್ಬಿಡ್ತೀನಿ. ಬಿಟ್ಬಿಡ್ತಾರೆ ನಮ್ಮ ಸಾರ್ ಅಷ್ಟ. ಒಂದ್ಸಲ ಇದನ್ನ ಓದಿದ್ದೀರ ಟ್ಯಾಬ್, ನೆನಪಾರಿ ಓದಿದ್ದೀರ? ಹಾಂ ಫ್ರೆಂಡ್ಸ್, ಅವತ್ತು ತೊಗೊಂಡೋಗ್ಬಿಟ್ಟಿದ್ದೆ ಟ್ಯಾಬ್. ಅದು ರಾತ್ರಿ ಓದ್ಬಿಟ್ಟು ಹಂಗೆ ಬ್ಯಾಗ್ನ ಇಟ್ಕೊಬಿಟ್ಟಿದ್ನ, ಮರ್ತೋಗ್ಬಿಟ್ಟೆ. ಸದ್ಯ ನಾನು ಸ್ಕೂಲ್ನಾಗೂ ನೋಡಿಲ್ಲ, ವ್ಯಾನ್ನಾಗ ನೋಡಿದ್ದೆ ನಾನು. ವ್ಯಾನಾಗ ನೋಡಿ ಮತ್ತೆ ತೆಗೆದಿಟ್ಕೊಂಡೆ. ಈಗ ಹೋಗಿ ಬರ್ತೀವಿ ಫ್ರೆಂಡ್ಸ್. ನೋಡ್ರಿ ಒಳ್ಳೆ ಹಂಗೈತಿ. ಓಕೆ ಬಾಯ್ ಬಾಯ್ ಫ್ರೆಂಡ್ಸ್. ನಾನು ಆಫ್ ಮಾಡಿದ್ದೆ. ಸಾಕು. ಈಗ ಮತ್ತು ಸಾಯಂಕಾಲ ಕಂಟಿನ್ಯೂ ಮಾಡಾಕತ್ತೀನಿ. ಹಾಗೆ ವಿಡಿಯೋ ಎಂಡ್ ಮಾಡಿದ್ರಾಯ್ತು, ಸ್ವಲ್ಪ ಹೊತ್ತು ಮಾತಾಡಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂ ಆಗಿ ವಿಡಿಯೋನ ಮಾಡಾಕತ್ತೀನಿ. ಈಗ ಸಾಯಂಕಾಲ 7:15 ಐತಿ ಟೈಮು. ಮಳೆ ಬರಾಕತ್ತಿತ್ತು ಹೊರಗೆ ಇಷ್ಟೊತ್ತನ. ಏನು ಮಾಡೋಕ್ಕಾಗಲ್ಲ, ದಿನಾಲೂ ಬರುತ್ತೆ. ಅದು ಶುಕ್ರವಾರ ಮಂಗಳವಾರ ಮುದ್ದಾಮ್ ಬರಾಕತ್ತೈತಿ, ಯಾಕೋ ಗೊತ್ತಿಲ್ಲ. ಪೂಜೆ ಆಯಿತು, ದೀಪ ಹಚ್ಚಿನಿ ದೇವ್ರ ಮನ್ಯಾಗ. ಹೂ ತಂದು ಕೊಟ್ಟು ಹೋಗಿದ್ರು ನಮ್ಮ ಮನೆಯವರು. ಹೂ ತಂದು ಕೊಟ್ಟರು. ಇದನ್ನು ದೀಪ ಹಚ್ಚಿ ಪೂಜೆ ಮಾಡಿದೆ. ಬಾಳೆಹಣ್ಣು ಇಟ್ಟಿನ 2 ನೈವೇದ್ಯಕ್ಕೆ. ನಾವೇ ಕಿಟಕಿ ನಿಂತಾಳ, ನಮ್ಮ ತಾಯಿಲಿ ಓದ್ಕೊಳಕತ್ತಾಳ. ಈಗ ನಾನು ಕೂಡ ಓದಿಸ್ಬೇಕಾಕಿಗೆ. ನಾವ್ಯಾಗ ಊಟ ಮಾಡಿಸ್ಬೇಕು, ಯಾಕಂದ್ರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿ ಅಕ್ಕಿ ಹಾಲು ಕುದಿಯಾಗತ್ತವ ನೋಡ್ರಿ. ಹಾಲು ಕುದಿಯಾಗತ್ತವ ಹಚ್ಚಿರ್ತೀನಿ. ಮಧ್ಯಾಹ್ನ ಸಾಂಬಾರು ಮಾಡಿಬಿಟ್ಟಿನಿ, ತರಕಾರಿ ಹಾಕಿ. ಆಮೇಲೆ ಇದು ಏನಪ್ಪ ಅಂದರೆ ನುಗ್ಗೆಕಾಯಿ ತರಕಾರಿ ಹಾಕಿ ಸಾರು ಮಾಡಿ. ಸ್ವಲ್ಪ ಗಟ್ಟಿನ ಆಗುತ್ತದೆ ಸಾಂಬಾರು, ಬಿಸಿ ಮಾಡಿ. ಅನ್ನ ಐತಿ, ಪಲ್ಯ ಐತಿ, ಪುಂಡಿ ಪಲ್ಯ ಐತಿ, ರೊಟ್ಟಿ ಐತಿ. ರಾತ್ರಿ ಅಡುಗೆಗೆ ಏನು ಚಿಂತಿಲ್ಲ. ಈಗ ಊಟ ಮಾಡಿ ಅಕ್ಕಿಗೆ ಓದಿಸೋದು, ಊಟ ಮಾಡೋದು, ಮಕ್ಕೊಳೋದು, ಈಕಿಗೆ ಊಟ ಮಾಡಿಸೋದು ಇಷ್ಟ ನೋಡ್ರಿ. ಈಗ ಇಷ್ಟ ಎಲ್ಲ ನಡೀತು. ಬರ್ರಿ, ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಏನಾದರೂ ಸ್ನ್ಯಾಕ್ಸ್ ಆರ್ಡರ್ ಬೇಕಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿರಿ. ನಾನು ನಿಮ್ಗೆ ಮಾಡಿ ನಿಮ್ಮ ಮನೆಗೆ ತಲುಪಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ನೋಡಿರಿ, ಈಗ ನಾನು ನವ್ಯಾಗ ಊಟ ಮಾಡಿಸಿದ್ದೆ. ಒಂದು ರೊಟ್ಟಿ ಸಾರನ್ನೇ ಮುರಿದು ಹಾಕಿ ತಿನ್ನಿಸಿದ್ದೆ ಆಕೆಗೆ. ಸಾರು, ರೊಟ್ಟಿ ಮತ್ತೊಂದು ಸ್ವಲ್ಪ ಅನ್ನ ಊಟ ಮಾಡಿದ್ಲು. ಆಕೆಗೆ ಊಟ ಮಾಡಿಸಿ ಹೋಗಿ ನನಗೆ ಹಾಕ್ಕೊಂಬಂದಿನಿ. ನೋಡ್ಬೋದು, ಪುಂಡಿ ಪಲ್ಯ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ, ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಕಾಣಿಸ್ತಾ ಇಲ್ಲ, ಇಲ್ಲಿ ನೋಡ್ರಿ, ಇಲ್ಲ ಐತೆ ನೋಡ್ರಿ. ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡ್ರೆ ಭಾಳ ಚಲೋ ಇರ್ತೈತಿ. ರೊಟ್ಟಿನ ನಿನ್ನ ಮಾಡಿದ್ನಲ್ಲ, ಹಾಗಾಗಿ ಈ ಥರ ಆಗ್ಯಾವು. ಬಾಕ್ಸ್ನೇ ತೆಗೆದು ಮಡಿಚಿ ಹಿಂಗೆ ಇಟ್ಟಿದ್ದೆ, ಚೆನ್ನಾಗಿರ್ತಾವೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಈಗ ತಿನ್ನಾಗತ್ತೀನಿ. ಒಂದು ರೊಟ್ಟಿ ತಿಂದು ಮೂಲಂಗಿ ಹೆಚ್ಕೊಂಡಿನಿ. ಅಕ್ಕಿ ತಿನ್ನಂಗಿಲ್ಲ ಇದನ್ನು, ಯಾಕಂದ್ರೆ ಒಂದು ಸ್ವಲ್ಪ ರೊಟ್ಟಿ ರಫ್ ಆಗಿಬಿಟ್ಟಿರ್ತಾವೆ ಅವು. ಹಾಗಾಗಿ ಮಾಡಿದಾಗ ಬಿಸಿ ಇರ್ತಾವೆ ನೋಡಿರಿ. ಎಣ್ಣೆ ಹಾಕ್ಕೊಂಡಿನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚಲೋ ಇರ್ತೈತಿ. ಮಳೆ ಬಂತು, ನಿಂತೈತಿ ಈಗ. ಸೂಪರ್. ಸೌತೆಕಾಯಿ
ಸೌತೆಕಾಯಿ ಹೆಂಗೈತು ಹಾಂ ಅಯ್ಯ ಇದು ಬಡ್ಕೊಂತಾಳ ಪರಮಾನಂದ ತಂಗದ ರೊಟ್ಟಿ ಪುಂಡಿ ಪಲ್ಯ ಪರಮಾನಂದ ಇದ್ರ ಮುಂದೆ ಇನ್ನೇನೂ ಇಲ್ಲ ನೋಡ್ರಿ ಅಷ್ಟು ಚೆನ್ನಾಗಿರ್ತೈತಿ ಎಲ್ಲರಿಗೂ ಇಷ್ಟ ಆಗಲ್ಲ ಎಲ್ಲರಿಗೂ ಇಷ್ಟ ಆಗ್ಬೇಕಂತನೂ ಇಲ್ಲ ಬಟ್ ನಾವು ಚಿಕ್ಕವರಿಂದ ತಿನ್ಕೊಂಡು ಬಂದೀವಿ ನಮಗಿಷ್ಟ ಸಖತ್ತೈತಿ ತಿಂದು ಮುಗಿಸ್ತೀನಿ